ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮಗೆ ಈ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ, ಮಳವಳ್ಳಿಯಲ್ಲಿರೋ ಮಾರಳ್ಳಿ ದೇವಸ್ಥಾನ ಅಂತೇಳಿ ಈ ದೇವಸ್ಥಾನ ಕರೀತಾರೆ. ಇವಾಗ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀನಿ. ಯಾರು ಜನ ಅಷ್ಟೊಂದೇನು ಜನ ಇಲ್ಲದೆ ಇರೋ ಕಾರಣ ನನಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಯಾವಾಗ ಬಂದರೂ ತುಂಬ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ ನಮಗೆ ಅರ್ಚಕರು, ಗೊತ್ತಿರೋರಾಗಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತೂ ಕೂಡ ಅಂತ. ದೇವರ ಅಲಂಕಾರ ಎಲ್ಲ ಮಾಡಿದ್ದಾರೆ. ನಾವು ಕೂಡ ಪೂಜೆ ಮಾಡಿಸಿ ದರ್ಶನ ಪಡೆದ್ವಿ. ಮತ್ತು ಶ್ರಾವಣ ಶನಿವಾರಗಳಲ್ಲಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಈ ದೇವಸ್ಥಾನದಲ್ಲಂತೂ ಯಾವಾಗಲೂ ಪ್ರತಿನಿತ್ಯ ಇದೇ ಥರ ಅಲಂಕಾರ ಮಾಡಿರ್ತಾರೆ. ಸ್ಪೆಷಲ್ ಏನಪ್ಪ ಅಂದರೆ ಶ್ರಾವಣ ಶನಿವಾರಗಳು ವಿಶೇಷವಾಗಿರುತ್ತೆ. ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಿಂದು ಬನ್ನಿ ಫ್ರೆಂಡ್ಸ್, ಈ ದೇವಸ್ಥಾನದ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ. ಇದು ಹೈದರಾಲಿ ಟಿಪ್ಪು ಕಾಲದಲ್ಲಿ ಆಳಿರುವಂಥ ದೇವಾಲಯ ಇದು. ನೋಡಿ ಕಾಣಿಸ್ತಿರುವಂಥದ್ದು ಭೂದೇವಿ ಅಮ್ಮನವರು ಗುಡಿಯದು. ಎಡಗಡೆ ವಿಘ್ನೇಶ್ವರನ ದೇವಸ್ಥಾನ ಇದೆ, ಅದು ಕೂಡ ಕಲ್ಲಲ್ಲೇ ಮಾಡಿರೋದು. ನೋಡಿ ಫ್ರೆಂಡ್ಸ್, ಇದು ಗರ್ಭಗುಡಿಯ ಎಡಭಾಗದಲ್ಲಿರುವಂತಹ ಭೂದೇವಿ ದೇವಸ್ಥಾನ ಇದು. ಮುತ್ತಿನ ಹಾರ ಹಾಕ್ತಾರೆ ಫ್ರೆಂಡ್ಸ್ ಒಂದೊಂದು ಸಲ, ತುಂಬ ಚೆನ್ನಾಗಿರುತ್ತೆ. ದೇವರು ಎದ್ದು ಬರ್ತಿದ್ದಾರೇನೋ ಅನ್ನೋ ಥರ ಕಾಣಿಸುತ್ತೆ ಫ್ರೆಂಡ್ಸ್, ಅದು ಮುತ್ತಿನ ಹಾರ ಹಾಕಿದ್ರೆ. ಬಟ್ ಇವತ್ತು ಹಾಕಿಲ್ಲ ಅವರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇಲ್ಲಿ ಮದುವೆಗಳು, ಮಕ್ಕಳು ನಾಮಕರಣಗಳು, ಪ್ರತಿಯೊಂದು ಶುಭ ಕಾರ್ಯಗಳು ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಗರ್ಭಗುಡಿ ಬಲಭಾಗದಲ್ಲಿ ನೀಳಾದೇವಿ ಅಮ್ಮನವರು ಅಂತ ನೆಲೆಸಿದ್ದಾರೆ. ಗರ್ಭಗುಡಿ ಎಡಭಾಗದಲ್ಲಿ ಭೂದೇವಿ ಅಮ್ಮನವರು, ಗರ್ಭಗುಡಿ ಬಲಭಾಗದಲ್ಲಿ ನೀಳಾದೇವಿ ಅಮ್ಮನವರು ಅಂತ ನೆಲೆಸಿದ್ದಾರೆ. ಈ ದೇವಸ್ಥಾನಕ್ಕೆ ಒಂದು ತಿಂಗಳಿಗೊಂದ್ಸಲನಾದರೂ ಬಂದರೆ ನನಗೆ ಸಮಾಧಾನ ಅಂತ ಅನಿಸುತ್ತೆ ಫ್ರೆಂಡ್ಸ್. ಏಕೆ ಅಂತಂದರೆ ಏನೋ ಗೊತ್ತಿಲ್ಲ, ಒಂಥರ ತುಂಬ ಇಷ್ಟವಾದ ದೇವಾಲಯ. ಪ್ರಶಾಂತವಾಗಿರುತ್ತೆ, ನಿಶಬ್ದವಾಗಿರುತ್ತೆ. ಜನಗಳು ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಬಾಗಿಲು ಓಪನಿಂಗ್ ಇರುತ್ತೆ. ಮತ್ತು ಇಲ್ಲಿ ಬಂದರೆ ಪ್ರಸಾದ ಕೂಡ ಇರುತ್ತೆ ಫ್ರೆಂಡ್ಸ್. ಇಲ್ಲಂತೂ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ದೇವ್ರ ಪ್ರಸಾದ ಯಾವತ್ತೂ ದೇವ್ರ ಪ್ರಸಾದನೇ, ಅಷ್ಟು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಇಲ್ಲಿ ಬಂದು ಹೋದ್ರೇ ಒಂಥರ ನೆಮ್ಮದಿ, ಮನಃಶಾಂತಿ ಫ್ರೆಂಡ್ಸ್. ಒಂದು ಸಲ ಭೇಟಿ ಕೊಡಿ ಫ್ರೆಂಡ್ಸ್. ಮಳವಳ್ಳಿ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅಂತ ಈ ದೇವರ ಹೆಸರು ಫ್ರೆಂಡ್ಸ್. ನಿಜ ತುಂಬ ಒಂದು ಹಳೆ ಪುರಾತನವಾದ ದೇವಾಲಯ ಆಗಿರೋದ್ರಿಂದ ಏನೋ ಒಂಥರ ನೆಮ್ಮದಿ, ಸಮಾಧಾನ, ಮನಃಶಾಂತಿ ಫ್ರೆಂಡ್ಸ್. ನಿಜ ಒಂದು ಸಲ ಭೇಟಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏಕೆ ಅಂತಂದರೆ ಅಷ್ಟು ನೆಮ್ಮದಿ, ಮನಃಶಾಂತಿ ಇದೆ ಫ್ರೆಂಡ್ಸ್ ಇಲ್ಲಂತೂ. ನಾನಂತೂ ಅವಾಗವಾಗ ಬರ್ತಾಯಿರ್ತೀನಿ ಫ್ರೆಂಡ್ಸ್ ಇಲ್ಲಿಗೆ. ನೋಡಿ ಗರ್ಭಗುಡಿಯಿಂದ ಈಚೆ ಕಡೆ ಇರುವಂತಹ ದೇವ್ರ ಪಾದನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್ ಈ ಕಲ್ಲ ಮೇಲೆ ಅಂತ ಹೇಳ್ತಾ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೊಮ್ಮೆ ಭೇಟಿ ಕೊಡಿ. ಬಾಯ್ ಫ್ರೆಂಡ್ಸ್.